ಚೆನ್ನಾಗಿತ್ತು ಖಂಡಿತ. ಐ ಥಿಂಕ್ ಆನ್ ಸ್ಕ್ರೀನಲ್ಲಿ ನಾವಿಬ್ಬರು ಲೈಕ್ ಆನ್ ಸ್ಕ್ರೀನ್ ಆ ಕಂಫರ್ಟ್ ಲೆವೆಲ್ ಖಂಡಿತ ಗೊತ್ತಾಗತ್ತೆ. ಥ್ರೂ ಶೂಟ್ ನಾವು ಐ ಥಿಂಕ್ ವಿ ಬಿಕಮ್ ಗುಡ್ ಫ್ರೆಂಡ್ಸ್ ಥ್ರೂ ಶೂಟ್ ಆ್ಯಂಡ್ ಖಂಡಿತ ಕಂಫರ್ಟ್ ಲೆವೆಲ್ ಸ್ಕ್ರೀನಲ್ಲಿ ಗೊತ್ತಾಗತ್ತೆ. ಸಾಕಷ್ಟು ತುಂಬಾ ಒಂದು ಒಳ್ಳೆ ಸಬ್ಜೆಕ್ಟ್ ಇದು, ಒಳ್ಳೆ ಸ್ಕ್ರಿಪ್ಟ್ ಇದು, ಜನರಿಗೆ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಯೋಗರಾಜ್ ಸರ್ ಮೂವಿ ಬಗ್ಗೆ ನಾನು ಏನು ಹೇಳಂಗೇನಿಲ್ಲ, ಬಿಕಾಸ್ ಅವ್ರು ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಅವ್ರು ಮಾಡಿರೋ ಮೂವೀಸ್ ರೇಂಜ್ ನೋಡಿದ್ರೆ ಬೇರೆ ಬೇರೆ. ಸೊ ಅದರಲ್ಲಿ ಇದು ಖಂಡಿತ ಅವರ ಇದರಲ್ಲಿ ಯು ಕ್ಯಾನ್ ಸೇ ಇಟ್ಸ್ ಅನದರ್ ಫೆದರ್ ಇನ್ ಇಸ್ ಕ್ಯಾಪ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಆ್ಯಂಡ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅದು ಔಟ್ಪುಟ್ ಖಂಡಿತ ತುಂಬ ಚೆನ್ನಾಗಿದೆ. ಆ ಪಾತ್ರದ ಬಗ್ಗೆ ಅದು ಆ್ಯಕ್ಚುಲಿ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ ವಾಟ್ ಕೈಂಡ್ ಆಫ್, ಬಟ್ ತುಂಬ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್, ವೆರಿ ವೆರಿ ಬೋಲ್ಡ್ ಕ್ಯಾರೆಕ್ಟರ್. ಯಾವುದಕ್ಕೂ ಅವಳು ಭಯ ಪಡಲ್ಲ, ಬಾಯಿಗೆ ಬಂದಷ್ಟು ಅವಳು ಹೇಳ್ತಾಳೆ, ಬೈತಾಳೆ. ಸೊ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಆ್ಯಂಡ್ ಖಂಡಿತ ಡಬಲ್ ಧಮಾಕ. ಎಸ್, ಇದೊಳ್ಳೆ ರಾಮಾಯಣ. ತೆಲುಗಲ್ಲಿ ಮನೋಹರಿ ರಾಮಾಯಣಂ ಆ್ಯಂಡ್ ಇಲ್ಲಿ ದನಕಾಯಿನು. ಸೊ ಒಂದೇ ದಿವಸದಲ್ಲಿ 2 ಫಿಲ್ಮ್ಸ್ ರಿಲೀಸ್ ಆಗ್ತಿದೆ. ಸೊ ತುಂಬ ಇವನ್ ಡಬಲ್ ಧಮಾಕಾನೇ ನನಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟಿಂಗ್ ಆಗಿದೆ. ಕೀಪಿಂಗ್ ಫಿಂಗರ್ಸ್ ಕ್ರಾಸ್ ಎರಡೂ ಚೆನ್ನಾಗಿರಬೇಕು. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಹಳ್ಳಿ ಲೊಕೇಶನ್ಸಲ್ಲಿ ಶೂಟ್ ಮಾಡೋದು, ಹಳ್ಳಿ ಭಾಷೆ, ಒಂದು ಕೆಲವು ಪದಗಳು ಹಳ್ಳಿ ಭಾಷೆಯಾಗಿತ್ತು. ಸೊ ಇದು ಸಾಕಷ್ಟು ವಿಜಿ ಆ್ಯಂಡ್ ಯೋಗರಾಜ್ ಸರ್ ಇಬ್ಬರು ಹೆಲ್ಪ್ ಮಾಡಿದ್ದಾರೆ ನನ್ನ. ಸೊ ಖಂಡಿತ ಕ್ಯಾರೆಕ್ಟರ್ ಅಂತೂ ಖಂಡಿತ ಎಲ್ರಿಗೂ ಇಟ್ ವಿಲ್ ಸ್ಟೇ ಇನ್ ಎವ್ರಿಬಡೀಸ್ ಮೈಂಡ್. ತುಂಬ ಚೆನ್ನಾಗಿದೆ, ತುಂಬ ಎಕ್ಸೈಟಿಂಗ್ ಆಗಿದೆ. ಫಸ್ಟ್ ಟೈಮ್ ನಾನು ಇಂಥ ಒಂದು ಸಿಂಗಲ್ ಸ್ಕ್ರೀನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಜನರ ಜೊತೆ ನೋಡ್ತಾ ಇದ್ದೀನಿ. ಬಿಕಾಸ್ ಯೂಶ್ವಲಿ ನಾನು ಅದು ಮಾಡಲ್ಲ, ಮೇ ಬಿ ಲೈಕ್ 1 or 2 days ಆಮೇಲೆ ನಾನು ಹೋಗೋದು. ಬಟ್ ಜನರ ಜೊತೆ ಬರೋದು ಆ್ಯಂಡ್ ಫಿಲ್ಮ್ ನೋಡೋದು, ಅದರಲ್ಲೇ ಇನ್ನೊಂದು ಒಂದು ಎಕ್ಸೈಟ್ಮೆಂಟ್ ಇದೆ, ಒಂದು ಕಿಕ್ ಬೇರೆ ಕೊಡುತ್ತೆ. ಸೊ ಐ ಆಮ್ ವೇಟಿಂಗ್ ಫಾರ್ ಜನರದ್ದು ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನನಗೆ ಕುತೂಹಲ ಇದೆ. ನನಗೆ ಒಂದು ದಸರಾ ಬೋನಸ್ ಅಂತ ಹೇಳ್ಬೋದು. ಅದು ಇಟ್ಸ್ ಅ ವೆರಿ ವೆರಿ ನೈಸ್ ಫಿಲಿಮ್. ತುಂಬಾ ಒಂದು ನನಗೆ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫಿಲಿಮ್. ಅದು ಡಿಫ್ರೆಂಟ್ ಜಾನರ್ ಫಿಲಿಮ್, ಅದು ಕಮರ್ಷಿಯಲ್ ಸಿನಿಮಾನೇ, ಬಟ್ ಆ ಒಂದು ಟೇಕಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ರಿಗೂ ಈ ಫಿಲ್ಮು ಇಷ್ಟ ಆಗುತ್ತೆ. ಸೊ ಥಿಯೇಟರಿಗೆ ಬಂದು ಇದೊಳ್ಳೆ ರಾಮಾಯಣ ಕೂಡ ನೋಡಬೇಕು ಅಂತ ನಾನು ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿಬಡಿ ಆ್ಯಂಡ್ ಸಪೋರ್ಟ್ ಮಾಡಬೇಕು ನಮ್ಮನ್ನು ಎಲ್ಲರೂ, ಬಿಕಾಸ್ ಇಟ್ಸ್ ಅ ಗುಡ್ ಫಿಲಿಮ್. ಆಫ್ ಬೀಟ್ ಅಂತಲೂ ಹೇಳೋಕ್ಕಾಗಲ್ಲ, ಬಟ್ ಯೂಶ್ವಲ್ ಕಮರ್ಷಿಯಲ್ ಸಿನಿಮಾ ಇಲ್ಲದೆ ಲೈಕ್ ಫೈಟು ಸಾಂಗ್ ಅದಿಲ್ಲದೆ ಈ ಫಿಲಿಮಲ್ಲಿ ಇರೋದು ಒಂದೇ ಒಂದು ಸಾಂಗ್, ದಟ್ ಈಸ್ ಇದೊಳ್ಳೆ ರಾಮಾಯಣದಲ್ಲಿ ಒಂದೇ ಒಂದು ಹಾಡಿದೆ. ಇಳೆಯರಾಜ ಸರ್ ಮ್ಯೂಸಿಕ್ ಕೊಟ್ಟಿದ್ದಾರೆ, ಅದಕ್ಕೆ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸೊ ಫೀಲ್ ಗುಡ್ ಫಿಲಿಮ್ ಮುಗಿಸಿ ಥಿಯೇಟ್ರಿಂದ ಆಚೆ ಬರೋವಾಗ ಖಂಡಿತ ಎಲ್ಲರೂ ಫೇಸಲ್ಲಿ ಒಂದು ಸ್ಮೈಲ್ ಇದೆ. ನಾನು ತುಂಬ ಖುಷಿಯಾಗಿದ್ದೀನಿ. ಸಿನಿಮಾ ಬಗ್ಗೆ ಎಲ್ರಿಗೂ ಒಳ್ಳೆ ರಿಪೋರ್ಟ್ ಬಂದಿದೆ. ಎಲ್ಲ ಕಡೆ ಮುಂದೆ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ಹಂಗಾಗಿ ಅದ್ರ ಖುಷಿಲಿದ್ದೀನಿ. ಖುಷಿ ಅಲ್ವಾ? ನಂದು ಯೋಗರಾಜ್ ಭಟ್ರದ್ದು ಕಾಂಬಿನೇಷನ್ ಕ್ಲಿಕ್ ಆಗಿ ಇನ್ನೊಂದು ಸಿನಿಮಾ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ತು. ಇನ್ನಾರು ಪ್ರೊಡ್ಯೂಸರ್ ಬರ್ತಾರೆ, ದುಡ್ಡು ಹಾಕ್ತಾರೆ, ಕೆಲಸ ಮಾಡ್ತೀವಿ, ದುಡ್ಡು ಸಿಗತ್ತೆ. ವಂಡರ್ಫುಲ್, ಶೀಸ್ ವಂಡರ್ಫುಲ್ ಆ್ಯಕ್ಟ್ರೆಸ್ ಅವರು, ವಂಡರ್ಫುಲ್. ಖುಷಿ ಆಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ಹೌದಮ್ಮ. ಅವರು ತುಂಬ ಖುಷಿಪಟ್ಟರು, ಎಂಜಾಯ್ ಮಾಡಿದ್ರು, ತುಂಬ ಇಷ್ಟ ಆಗಿದೆ ಅವ್ರಿಗೆ. ದನಕಾಯನ್ನು ನೋಡಿ ಆಶೀರ್ವಾದ ಮಾಡಿ. ಪರ್ಫೆಕ್ಟ್ ಸಿನಿಮಾ, ಎಲ್ಲ ಕೆಟಗರಿನಲ್ಲೂ ತುಂಬ ಚೆನ್ನಾಗಿದೆ. ಸಾಂಗ್ಸ್, ಸ್ಕ್ರೀನ್ ಪ್ಲೇ, ಆಮೇಲೆ ಫೈಟ್. ಮೂವಿಯಲ್ಲಿ ವಿಜಯ್ ಅವರು ಇದ್ದಾರೆ ಅಂದಮೇಲೆ ಫೈಟ್ ಇರಲೇಬೇಕು. ಎಲ್ಲ ತುಂಬ ಚೆನ್ನಾಗಿದೆ. ಎಮೋಷನ್ ಸೀನ್ಸ್, ಕಾಮಿಡಿ ಆ್ಯಂಡ್ ರಘು ಸರ್ ಮತ್ತು ಇವ್ರ ಕಾಂಬಿನೇಷನಲ್ಲಿ ಬರೋದು ಆ್ಯಂಡ್ ಕ್ಯಾಮ್ರಾ ವರ್ಕ್, ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್. ಒಂದು ಪರ್ಫೆಕ್ಟ್ ಸಿನಿಮಾ ಅಂತ ಹೇಳ್ಬೋದು. ಹೌದು, ಇದು ಆ್ಯಕ್ಚುಲಿ ಮದುವೆ ಆದಮೇಲೆ ಇವ್ರ ಫಸ್ಟ್ ಸಿನಿಮಾ ಅಂತಲ್ಲ, ನಾವು ನೋಡ್ತಾ ಇರೋದೇ ಫಸ್ಟ್ ಸಿನಿಮಾ ಇದು ಮದುವೆ ಆದಮೇಲೆ. ಅಫ್ಕೋರ್ಸ್ ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಕ್ರೌಡ್, ಅವ್ರ ಫ್ಯಾನ್ಸ್ ತೋರಿಸ್ತಾ ಇರೋ ಪ್ರೀತಿ ಆ್ಯಂಡ್ ತುಂಬ ಕಿರ್ಚ್ತಾ ಇದ್ರು, ಗೊತ್ತಾಗ್ತಾ ಇತ್ತು ಯಾವ ಸೀನ್ ಎಂಜಾಯ್ ಮಾಡ್ತಾಯಿದ್ರು ಅಂತ. ಅದು ಬಿಟ್ಟು ನಂಗೆ ತುಂಬ ಇಷ್ಟ ಆಗಿದ್ದು ಸಾಂಗ್ಸ್, ಫೈಟ್ ಮತ್ತು ಎಮೋಷನ್ ಸೀನ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೆರಡು ಹಸು ಮತ್ತು ಹೋರಿ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು, ಅದು ಇಮ್ಯಾಜಿನೇಷನ್ಗಿನ್ನ ದೂರ. ದೇ ಹ್ಯಾವ್ ಡನ್ ಅ ಗುಡ್ ಜಾಬ್. ಇವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು. ಆಮೇಲೆ ನನಗೆ ಆ 2 ಹೋರಿ ಮತ್ತು ಹಸು ಇದೆ ಅಲ್ವಾ,
ತುಂಬ ಕ್ಯೂಟಾಗಿ ಮಾಡಿಸಿದ್ದಾರೆ ಅದೆರಡ್ರ ಕೈಲಿ, ಅದು ತುಂಬ ಇಷ್ಟ ಆಯಿತು. ಅಷ್ಟು ಬಿಟ್ಟರೆ ರಘು ಸರ್ ಇವ್ರ ಕಾಂಬಿನೇಷನ್ ಎಲ್ರಿಗೂ ಗೊತ್ತು, ಅದ್ರ ಬಗ್ಗೆ ಮಾತಾಡೋಗಿಲ್ಲ. ರಘು ಸರ್ ಮತ್ತು ಇವ್ರ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ಶೀಸ್ ಅ ಗುಡ್ ಡಾನ್ಸರ್. ಹಾಲು ಕುಡಿದ ಮಕ್ಕಳೇ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಬಿಟ್ಟು ಆ್ಯಸ್ ಐ ಟೋಲ್ಡ್, ಒಂದು ಹೀರೋಯಿನ್ ಅಂದರೆ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿರಬೇಕು, ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಕೇಳ್ತಾರೆ ಯೂಶ್ವಲಿ, ಬಟ್ ಅಷ್ಟು ನ್ಯಾಚುರಲ್ ಆಗಿ ವಿತೌಟ್ ಮೇಕಪ್ ಆ ಥರ ಎಲ್ಲ ಮಾಡಬೇಕಂದ್ರೆ ಒಂದು ಟ್ರೂ ಆ್ಯಕ್ಟರ್ ಆಗಿರಬೇಕು. ಆ್ಯಂಡ್ ಶೀಸ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ವೈಸ್. ಸರ್ ಫ್ಯಾನ್ಸ್ಗೆ ಇವಾಗ ಏನು ಪ್ರೀತಿ ತೋರಿಸ್ತಾ ಇದ್ದೀರಾ ಅದೇ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ನೀವು ನಿಜವಾಗ್ಲೂ ತುಂಬ ಸಿನಿಮಾ ಎಂಜಾಯ್ ಮಾಡ್ತೀರಾ. ನಿಮಗೆ ಬೇಕಾಗಿರೋ ಅವರ ಡೈಲಾಗ್ಸ್, ಆಮೇಲೆ ಫೈಟ್, ಆಮೇಲೆ ನೀವು ಎಂಜಾಯ್ ಮಾಡೋಕ್ಕೆ ಹಾಲು ಕುಡಿದ ಮಕ್ಕಳೇ ಸಾಂಗ್ ಇದೆ ಆ್ಯಂಡ್ ಬೇರೆ 2 ಸಾಂಗು ತುಂಬ ಚೆನ್ನಾಗಿದೆ. ಓವರಾಲ್ ಸಿನಿಮಾ ಎಲ್ಲೂ 1 ಸೆಕೆಂಡ್ ಕೂಡ ಬೋರ್ ಅಂತ ಅನಿಸಲ್ಲ. ಸೊ ಪ್ಲೀಸ್ ಎಲ್ಲರೂ ಬಂದು ಸಿನಿಮಾ ನೋಡಿ, ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾ ಹೀಗೆ ಇದೆ.